ಕೋಚಿಂಗ್ ಪಡೆಯದೆ IAS ಪಾಸ್ ಆದ ಕರದಂಟು ನಾಡಿನ ಯುವಕ ಗಣ್ಯಾತಿ ಗಣ್ಯರಿಂದ ಸನ್ಮಾನದ ಸುರಿಮಳೆ. ಹೌದು, ಭಾರತದ ಅತ್ಯಂತ ಕಠಿಣವಾದ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಅಂತಾನೆ ಬಿಂಬಿತವಾಗಿರುವ UPSC ಪರೀಕ್ಷೆಯನ್ನ ಪಾಸ್ ಮಾಡೋದು ಸುಲಭದ ಸವಾಲಂತೂ ಅಲ್ಲವೇ ಅಲ್ಲ. ಪ್ರತಿ ವರ್ಷ ಲಕ್ಷಾಂತರ ಅಭ್ಯರ್ಥಿಗಳು ಕೋಚಿಂಗ್ ಪಡೆದು ಈ ಪರೀಕ್ಷೆಗೆ ತಯಾರಿ ನಡೆಸಿ ಪರೀಕ್ಷೆಯನ್ನ ಸಹ ಬರೆಯುತ್ತಾರೆ. ಎಷ್ಟೋ ಜನ ಪಾಸ್ ಆಗದೆ ಸಾಕಪ್ಪ ಅಂತ ಹಿಂದೆ ಸರಿದವರು ಉಂಟು. ಡಿಗ್ರಿ ಮುಗಿದ ನಂತರ ಆರ್ಮಿಯಲ್ಲಿ ಲೆಫ್ಟಿನೆಂಟ್ ಹುದ್ದೆ ಬಂದರೂ ಕೂಡ ನಿರಾಕರಿಸಿ ಏನೇ ಆಗಲಿ ನಾನು ನನ್ನ ತಂದೆ ತಾಯಿಯ ಕನಸು ನನಸು ಮಾಡಬೇಕೆಂಬ ಛಲದಿಂದ ಒಂದಲ್ಲ ಎರಡಲ್ಲ ಸತತ 4 ಬಾರಿ ಪ್ರಯತ್ನ ಪಟ್ಟು ಕೊನೆಗೆ 5ನೇ ಬಾರಿಗೆ ಕರದಂಟು ನಾಡಿನ ಯುವಕ ಸಂಜಯ್ ಶಶಿಕಾಂತ್ ಕೌಜಲ್ಗಿ ಇವರು 690ನೇ ರ್ಯಾಂಕ್ ಪಡೆದು ತಂದೆ ತಾಯಿಯ ಗೌರವ ಹೆಚ್ಚಿಸಿ ಗೋಕಾಕ್ ಮೂಡಲಗಿ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ. ತಮ್ಮ ಮಗ IAS ಪಾಸ್ ಆಗಿ ಗೋಕಾಕಕ್ಕೆ ಆಗಮಿಸುತ್ತಿದ್ದಂತೆ ಸಂಜಯ್ ತಾಯಿ ಜಯಶ್ರೀ ಅವರು ತಮ್ಮ ಬಂಧು ಬಳಗದ ಜೊತೆಯಲ್ಲಿ ಆರತಿ ಎತ್ತಿ ಸಿಹಿ ತಿನ್ನಿಸುವುದರ ಮೂಲಕ ಪುತ್ರ ಸಂಜಯ್ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡು ಸತತ ಪ್ರಯತ್ನ ಮಾಡುತ್ತಿರಬೇಕು, ಸದಾ ಜಾಗೃತರಾಗಿರಬೇಕು, ಅಂದಾಗ ಮಾತ್ರ ಯಶಸ್ಸು ಖಂಡಿತ, ಅದಕ್ಕೆ ನನ್ನ ಮಗ ಸಂಜಯ್ ಸಾಕ್ಷಿ ಅಂತ ಹೆಮ್ಮೆಯಿಂದ ಹೇಳಿದ್ರು. ಸುದ್ದಿ ತಿಳಿದ ಗೋಕಾಕ್ ಮೂಡಲಗಿಯ BEOಗಳು, ಅನುಭವಿ ಶಾಸಕರ ಆಪ್ತ ಸಹಾಯಕರು, ಗೋಕಾಕ್ ಶಾಸಕರ ಆಪ್ತ ಸಹಾಯಕರು ಗೋಕಾಕ್ ನಾಡಿಗೆ ಕೀರ್ತಿ ತಂದಿರುವ ಸಂಜಯ್ ಈತನಿಗೆ ಸಿಹಿ ತಿನ್ನಿಸಿ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿ ಶುಭ ಹಾರೈಸಿದ್ರು. ಇನ್ನು IAS ಪಾಸ್ ಆದ ಸಂಜಯ್ ಕೌಜಲ್ಗಿ ಅವರು ಮಾಧ್ಯಮದವರ ಜೊತೆ ಮಾತನಾಡಿ, ಮುಂದಿನ ದಿನಮಾನಗಳಲ್ಲಿ ಬಡ ಜನರಿಗೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವಂತಹ ಅಧಿಕಾರಿಯಾಗಿ ಕೆಲಸ ಮಾಡುತ್ತೇನೆ. ಶ್ರದ್ಧೆ ಭಕ್ತಿಯಿಂದ ಕಾರ್ಯ ನಿರ್ವಹಿಸಿ ತಂದೆ ತಾಯಿಯ ಗೌರವವನ್ನು ಹೆಚ್ಚಿಸುತ್ತೇನೆಂದರು. ಅದರ ಜೊತೆಯಲ್ಲಿ 2 ಬಾರಿ ಫೇಲ್ ಆದರೂ ಸಹ ನನ್ನ ತಾಯಿಯು ನನಗೆ ನೀಡಿದ ಧೈರ್ಯ ಮತ್ತು ಚಿಕ್ಕ ವಯಸ್ಸಿನಲ್ಲಿಯೇ ನನ್ನ ತಂದೆ ತಾಯಿಯ ಪ್ರೇರಣೆಯಿಂದ ಇವತ್ತು IAS ಪಾಸ್ ಆಗಿದ್ದೇನೆಂದು ಸಂತೋಷ ವ್ಯಕ್ತಪಡಿಸಿದರು. ಈಗಿನ ಯುವಕರು ಒಂದು ಕನಸನ್ನ ಇಟ್ಟುಕೊಳ್ಳಬೇಕು, ನಮ್ಮ ಮೇಲೆ ನಂಬಿಕೆ ಇಟ್ಟುಕೊಳ್ಳಬೇಕು, ಮಾಡುವ ಕೆಲಸದ ಬಗ್ಗೆ ಶ್ರದ್ಧೆ ಇದ್ದರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಎಂದರು. ಇನ್ನು ಸನ್ಮಾನಿಸಲು ಆಗಮಿಸಿದ್ದ ಗೋಕಾಕ್ BEO GB ಬಳಗಾರ್ ಅವರು ಭಾರತದ ಗೋಕಾಕ್ ನಾಡಿಗೆ ಹೆಮ್ಮೆಯ ವಿಷಯ, UPSC ಪರೀಕ್ಷೆ ಪಾಸ್ ಆಗುವ ಮೂಲಕ ಗ್ರಾಮೀಣ ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಅದರ ಜೊತೆಯಲ್ಲಿ ಈಗಿನ ಯುವಕರು ಸಂಜಯ್ ಕೌಜಲ್ಗಿ ಅವರನ್ನ ಮಾರ್ಗದರ್ಶಿಯಾಗಿಟ್ಟುಕೊಂಡು ಪಾಲಕರಿಗೆ ಕೀರ್ತಿ ತರಬೇಕೆಂದು ಶುಭ ಹಾರೈಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಪುಂಡ್ಲಿಕ್ ಕಂಬಳಿ, ಕಮಾಂಡರ್ ವಿಜಯ್ ಕಂಬಳಿ, ರಮೇಶ್ ಮುರ್ಗುಂಡಿ, ಮೂಡಲ್ಗಿ CPI ಶ್ರೀಶೈಲ್ ಬ್ಯಾಕ್ವರ್ಡ್ ಸೇರಿದಂತೆ ನೂರಾರು ಜನ ಶುಭ ಹಾರೈಸಿದ್ರು. ಖುಷಿ ಆಗ್ತಿದೆ. ಒಂದು 5 ವರ್ಷದಿಂದ ಪ್ರಯತ್ನ ಮಾಡ್ತಿದ್ದೆ. ಈಗ ಯಶಸ್ಸು ಸಿಕ್ಕಿರೋದ್ರಿಂದ ರಿಲೀಫು ಮತ್ತು ಖುಷಿ, ಪೇರೆಂಟ್ಸ್ ಎಲ್ಲ ಖುಷಿ ಇದ್ದಾರೆ. ನಾನು ಸೆಲ್ಫ್ ಸ್ಟಡಿ ಮಾಡಿದ್ದು, ಬೆಂಗಳೂರಲ್ಲೇ ಫ್ರೆಂಡ್ಸ್ ಜೊತೆ ಇದ್ದು. ನಾನು ಯಾವ ಕೋಚಿಂಗ್ ಏನು ಜಾಯ್ನ್ ಆಗಿರ್ಲಿಲ್ಲ, ಎಲ್ಲ ನಾನೇ ಓದಿ ನಾನೇ ಮಾಡಿದ್ದು. ಅಂದ್ರೆ ನಮ್ಮ ಅಪ್ಪ ಅಮ್ಮ ಇಬ್ರು ಅವರು ಗೌರ್ಮೆಂಟ್ ಸರ್ವೆಂಟ್ಸ್. ಅವರೆಲ್ಲ ಚಿಕ್ಕ ವಯಸ್ಸಿಂದ ಹೇಳ್ತಿದ್ರು ಅವ್ರಿಗೆಲ್ಲ ಹೆಂಗ IAS ಆಫೀಸರ್ಸ್ ಆಗ್ಲಿ ಮೇಲಧಿಕಾರಿಗಳೆಲ್ಲ ಹೆಂಗ್ ಹ್ಯಾಂಡಲ್ ಮಾಡ್ತಾರೆ ಸಿಚುವೇಶನ್ಸ್ ಅದು ಇದು ಅಂತ. ಸೊ ಅದೇ ಒಂದು ಮೋಟಿವೇಶನ್ ಫ್ಯಾಕ್ಟರ್ ಇತ್ತು ಚಿಕ್ಕ ವಯಸ್ಸಿಂದ. ಸೊ ಗ್ರಾಜುಯೇಷನ್ ಆದ್ಮೇಲೆ ನಾನು ಅದನ್ನೇ ಪರ್ಸೂ ಮಾಡಿದೆ. ಈಗ 690 ರ್ಯಾಂಕ್ ಬಂದಿದೆ. ಇಂಡಿಯನ್ ರೆವಿನ್ಯೂ ಸರ್ವಿಸ್ ಸಿಗೋ ಚಾನ್ಸ್ ಇದೆ. ಸೊ ಅದನ್ನ ಜಾಯ್ನ್ ಆಗ್ತೀನಿ, ಮತ್ತೆ ಮುಂದೆ ಪ್ಲಾನ್ ಮಾಡ್ತೀನಿ. ಅಂದ್ರೆ ಗ್ರಾಜುಯೇಷನ್ ಆದ್ಮೇಲೆ ಅದು ನ್ಯಾಚುರಲ್ ಆಗಿ ವರ್ಕ್ ಮಾಡ್ಬೇಕು, ಅದು ಇದ್ಬೇಕು ಅಂತಿರುತ್ತೆ. ಬಟ್ ಎಸ್ಪೆಷಲಿ ನಮ್ಮ ಅಮ್ಮ, ನಾನು 1-2 ಸತಿ ಫೇಲ್ ಆಗಿದ್ದೆ. ಫಸ್ಟ್ ಪ್ರಿಲಿಮ್ಸ್ ಎಲ್ಲ ಪಾಸ್ ಆಗಿರ್ಲಿಲ್ಲ. ಅಂತ ಟೈಮಲ್ಲಿ ಕೂಡ ನೀನು ಮುಂದೆ ಹೋಗು ಮಾಡು ಅಂತ ನನಗೆ ಯಾವಾಗ್ಲೂ ಎನ್ಕರೇಜ್ಮೆಂಟ್ ಕೊಟ್ರು. ಸೊ ಆ ಧೈರ್ಯದ ಮೇಲೆ ನಾನು ಒಂದು ಸಮಾಧಾನದಿಂದ ಓದಕ್ ಸಾಧ್ಯ ಆಯ್ತು. ಅದರಿಂದ ನಂಗೆ ಎಕ್ಸಾಮ್ ಕ್ಲಿಯರ್ ಆಗಿದ್ದು. ಯುವಕರಿಗೆ ಸಂದೇಶ ಅಂದ್ರೆ ಇಟ್ಸ್ ಅಂದ್ರೆ ಏನೋ ಕನ್ಸಿಟ್ಕೋಬೇಕು, ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು, ಮಾಡೋ ಕೆಲಸದ ಬಗ್ಗೆ ಶ್ರದ್ಧೆ ಇರಬೇಕು, ಏನೋ ಒಂದು ಪ್ರತಿಫಲ ಸಿಕ್ಕೇ ಸಿಗತ್ತೆ ಅಂತ.
ಡೆಫಿನೆಟ್ಲಿ ಅದು ಅನ್ಕೊಂಡೆ ನಾನು ಸ್ಟಾರ್ಟ್ ಮಾಡಿದ ಪ್ರಿಪ್ರೇಷನ್ನು. ಆ ನಂಬಿಕೆ ಯಾವತ್ತೂ ಕಳ್ಕೊಳ್ಳಿಲ್ಲ. ನಿಮ್ಮ ಹೆಸರು? ಸಂಜಯ್ ಅಂತ, ಸಂಜಯ್ ಶಶಿಕಾಂತ್ ಕೌಜಲಿ. ಇದು ಭಾಳ ಖುಷಿ ಆಗ್ತದೆ, ನಮ್ಮ ಭಾಳ ಖುಷಿ ಆಗ್ತದೆ. ತಮ್ಮ ಮಗುಗೆ ಯಾವ ಥರ ನೀವು ಸಪೋರ್ಟ್ ಮಾಡ್ತೀವಿ? ನಿಮ್ಮ ಮಗನಿಗೆ ಯಾವ ಥರ ನೀವು ಸಪೋರ್ಟ್ ಮಾಡ್ತೀವಿ? ಸಪೋರ್ಟ್ ಅಂತಂದರೆ ಅವನು ಡಿಗ್ರಿ ಮುಗಿದ ಮೇಲೆ ತಾವು ಬೇರೆ ಸಾಕಷ್ಟು ಅವಕಾಶ ಬಂದಿತ್ತು, ಆದರೆ ಅವನು ಇದನ್ನೇ ಮಾಡ್ತೀನಿ ಅಂತ ತನ್ನ ಇದು ಮಾಡ್ಕೊಂಡು ಇದರಲ್ಲೇ ಇದು ಮಾಡಿದ್ರೆ ಅವ್ನು ಸಪೋರ್ಟ್ ಮಾಡಿದೆವು ಎಲ್ಲದಷ್ಟೇ. ನಾವು ತಂದೆ ಇಬ್ಬರು ಸಪೋರ್ಟ್ ಮಾಡಿದೆವು ಅವ್ರಿಗೆ. ಇದು ಮಾಡಿ ಭಾಳ ಖುಷಿಯಾಗಿದೆ. ಅವನಿಂದ ದೇಶಕ್ಕೆ ಒಳ್ಳೆಯದಾಗಲಿ, ಒಳ್ಳೊಳ್ಳೆ ಕೆಲಸ ಮಾಡಲಿ ಅಂತ ಹಾರೈಸ್ಕೊಂಡು ಮಾಡ್ತೀನಿ. ತಮ್ಮ ಹೆಸರು? ನಾನು ಡಾಕ್ಟರ್ ಶಶಿಕಾಂತ್ ಕೌಜಲಿ ಅಂತ. ನಾನು ಜಯಶ್ರೀ ಅಂತೇಳಿ ಅವ್ರ ಸಂಜಯ್ ಅವ್ರ ತಾಯಿ. ನನ್ನ ಮಗ ಮೊದಲಿಂದು ಅಗದಿ ಇಂಟೆಲಿಜೆಂಟ್ ಮಗ ಅವನು. ನನಗೆ ಬೇರೆ ಯಾವ ಕೆಲಸ ಮಾಡೋದು ಇಷ್ಟ ಇರಲಿಲ್ಲ. ಅವನಿಗೆ ಬರೀ ನೀನು IAS ಮಾಡ್ಬೇಕಂತೇಳಿ, ಅವಾಗೇನಂದ್ರೆ ಒಳ್ಳೊಳ್ಳೆ ಪಾಲಿಸಿ ಮಾಡಬೇಕು, ಜನರು ಸೇವ್ ಮಾಡಬೇಕು, ಪಬ್ಲಿಕ್ ಸೇವ್ ಮಾಡ್ಬೇಕಂತೇಳಿ ಒಂದು ಆಸೆ ಇತ್ತು. ಅದಕ್ಕೆ ನಾವಿಬ್ಬರು ಪೇರೆಂಟ್ಸ್ ಫುಲ್ ಸಪೋರ್ಟ್ ಮಾಡಿದ್ವಿ. ನಮ್ಮ ಫ್ಯಾಮ್ಲಿ, ನಮ್ಮ ಆಂಟಿ, ನಮ್ಮ ಅಮ್ಮ ಅಪ್ಪ ಎಲ್ಲರೂ ಅವನಿಗೆ ಸಪೋರ್ಟ್ ಮಾಡಿದ್ವಿ. ಅದರಿಂದ ನಮ್ಮ ಕನಸು ನನಸು ಮಾಡಿದ ಅವನು. ಅದೇ ಪ್ರಯತ್ನ ಮಾಡಬೇಕು. ಅವ್ರು ಏನು ಸಾಧನೆ ಇರ್ತಾರೆ, ಏನು ಸಾಧನೆ ಮಾಡೋರು ಇರ್ತಾರಲ್ಲ, ಅದ್ರ ಬಗ್ಗೆ ಸದಾ ಅವರು ಜಾಗರೂಕರಾಗಿರ್ಬೇಕು. ಆಮೇಲೆ ಪ್ರಯತ್ನ ಮಾಡ್ತಾ ಇರಬೇಕು. ಅವರ ಪ್ರತಿಫಲ ತಗೋತಾರೆ ಅಂತೇಳಿ ನನ್ನ ಮಗನ ನೋಡ್ರಿ ನನಗೆ ಅನಿಸ್ತೈತೆ. ಸಪೋರ್ಟ್ ಇರ್ಬೇಕು ಮಕ್ಕಳಿಗೆ, ಪೇರೆಂಟ್ಸ್ ಸಪೋರ್ಟ್ ಇರ್ಬೇಕು ಮಕ್ಕಳಿಗೆ. ಈಗ ನಿಮ್ಮ ಮಗ IAS ಆಗ್ಯಂತ ಇದ್ರವ್ರಿಗೆ ಏನು ಹೇಳಬಯಸ್ತೀವಿ? ನಿಜವಾಗಲೂ ಅವನು 1ರಿಂದ 5ನೇ ಸರ್ಕಾರಿ ಬಸವನಗರ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಅಧ್ಯಯನ ಮಾಡಿದ. ಆ ನಂತರ 6ನೇದಿಂದ PUC ಸೆಕೆಂಡ್ ಇಯರ್ವರೆಗೆ ನಮ್ಮ ದೇಶದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಆದಂಥ ಸೈನಿಕ್ ಶಾಲೆ ಬಿಜಾಪುರದಲ್ಲಿ 6ರಿಂದ 12ನೇ ತರಗತಿಯಲ್ಲಿ ಅಲ್ಲಿ ಅಧ್ಯಯನ ಮಾಡಿ, ಅಲ್ಲಿಂದ ಒಂದು ನೆಕ್ಸ್ಟು ಬೆಂಗಳೂರಿನ ಪ್ರತಿಷ್ಠಿತ ಸರ್ ಎಂ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ BE ಪದವಿಯನ್ನು ಮುಗಿಸಿಕೊಂಡು ನೆಕ್ಸ್ಟ್ ಒಂದು ಆರ್ಮಿಯಲ್ಲಿ ಒಂದು ಲೆಫ್ಟಿನೆಂಟ್ ಪೋಸ್ಟ್ ಸೆಲೆಕ್ಷನ್ ಆಗಿತ್ತು. ಆದರೂ ಕೂಡ ಅವನು ಹೋಗದೆ ನಾನು IAS ಮಾಡಿ ತಿರ್ಬೇಕಂತ ಛಲ ಮಾಡಿ ಮತ್ತು ನಾವು IAS ಅಧ್ಯಯನವನ್ನು ಒಂದು ಛಲ ಮಾಡಿದ. ಆವಾಗ ಒಂದು ಯಶಸ್ವಿ ಆಯಿತು. ಈಗ ರಾಷ್ಟ್ರ ಮಟ್ಟದಲ್ಲಿ ಅರಳಿದಂಥ ಗೋಕಾಕ ಪ್ರತಿಭೆಯನ್ನು ನಮ್ಮ ಕುಟುಂಬ ಸದಸ್ಯರು ಪ್ರೀತಿಯಿಂದ ಸ್ವಾಗತ ಮಾಡಿದರು. ಕುಂಡ್ಲಿಕ್ ಮಲ್ಲಪ್ಪ ಕಂಬಳಿ ಈ ಅಭ್ಯರ್ಥಿಯ ಅಜ್ಜ ಆಗ್ಬೇಕು ನಾವು, ಇವರು ಅಜ್ಜಿ. ನಾನು ಸಂಜಯ್ನ ಅಜ್ಜಿ. ಅವ ಅಗದಿ ಚಿಕ್ಕವನಿದ್ದಾಗಿಂದು ಓದಿನಲ್ಲಿ ಭಾಳ ಮುಂದೆ. ಮತ್ತು ತಮ್ಮ ಆಸೆಗಳನ್ನು ಹೇಳಿದ್ರು ಅವನು ತನ್ನದೇ ಗುರಿಯೊಳಗೆ ನಡೀತಿದ್ದ. ಒಬ್ಬ ಹಠವಾದಿ ಅಥವಾ ಛಲವಾದಿ ಅಂತ ಹೇಳಿ ಹೇಳ್ಬೋದು. ಏನು ಹೇಳಬಯಸ್ತಾರೆ? ನಾನು ಕಮಾಂಡರ್ ವಿಜಯ್ ಕಂಬ್ಳಿ ಅಂತೇಳಿ ನೌಸೇನೆಯೊಳಗೆ ಅಧಿಕಾರಿ ಆಗಿದ್ದೇನೆ. ನಮ್ಮ ಸೋದರಳಿಯ ಮಾಡಿದ್ದ ಈ ಸಾಧನೆಗೆ ಭಾಳ ಖುಷಿ ಆಗೈತೆ ನನಗೆ. ಅವನಿಗೆ ಅಭಿನಂದನೆಗಳನ್ನು ತಿಳಿಸೋಕ್ಕೆ ಬಯಸ್ತೀನಿ ನಾನು. ಆಮೇಲೆ ಸಮಾಜಕ್ಕೆ ಒಂದು ಒಳ್ಳೆಯ ಸೇವೆ ಮಾಡಲಿ ಅಂಥೇಳಿ ಬಯಸಿ ಅವ್ನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಇವು ನಮ್ಮ ಅಳಿಯ ಆಗಬೇಕು ಅಂದರೆ ಅವ್ನಿಗೆ ಸೋದರ ಮಾವ ನಾನು. ಅವನು ಇದು UPSC ಕೇಳಿ ಭಾಳ ಸಂತೋಷ ಆಯಿತು. ಯಾಕೆ ನಾವು ತುಂಬ ಅಭಿನಂದನೆಗಳು ಹೇಳಕ್ಕೆ ಸಲ್ಲಿಸ್ತೀವಿ. ತಮ್ಮ ಹೆಸರು? ರಮೇಶ್ ಮುರುಗುಂಡಿ ಅಂತೇಳಿ. ನಮಗೆ ಭಾಳ ವೈಯಕ್ತಿಕವಾಗಿ ಮತ್ತು ಇಡೀ ತಾಲೂಕಿಗೆ, ಗೋಕಾಕ್ ಮತ್ತು ಮುರುಘಾ ತಾಲೂಕಿಗೆ ತುಂಬ ಸಂತೋಷ ಆಗಿದೆ. ಸಂತೋಷ ವಿಷಯ ಅಷ್ಟೇ, ಇಂಥ ಪ್ರತಿಭಾವಂತರು ಹೆಚ್ಚೆಚ್ಚು ನಮ್ಮಲ್ಲಿ ಬಂದರೆ ನಮ್ಮ ಇನ್ನು ಓದಬಹುದಾದಂಥ ಮಕ್ಕಳಿಗೆ ಎರಡೂ ತಾಲೂಕಿನಲ್ಲಿ ಇನ್ನಷ್ಟು ಅದು ಉತ್ತೇಜಿತ ಆಗ್ತದೆ. ವಿಶೇಷವಾಗಿ ಸಂಜಯ್ ಶಶಿಕಾಂತ್ ಕೌಜಲಿ ಅವರು ಭಾಳ ನಮ್ಮೆಲ್ಲರಿಗೂ ಹೆಮ್ಮೆ ತರುವಂಥ ಕೆಲಸ ಮಾಡಿದ್ದಾರೆ. ಅವರು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ದಲ್ಲಿ ಭಾಳ ಉತ್ತಮ ರ್ಯಾಂಕನ್ನು ಪಡೆದು ಈ ಭಾಗದ ಹೆಮ್ಮೆ ಎಣಿಸಿಕೊಂಡಿದ್ದಾರೆ. ವಿಶೇಷವಾಗಿ ಅವರು ಪ್ರಾಥಮಿಕ ಶಿಕ್ಷಣ ಗೋಕಾಕದಲ್ಲಿ ಮತ್ತು ತಮ್ಮ ಪ್ರೌಢ ಶಿಕ್ಷಣವನ್ನು ಬಿಜಾಪುರದಲ್ಲಿ ಸೈನಿಕ್ ಸ್ಕೂಲ್ನಲ್ಲಿ ಮತ್ತು ತಮ್ಮ ಉನ್ನತ ಶಿಕ್ಷಣವನ್ನು ಕೂಡ ಅವರು ಒಬ್ಬ ಇಂಜಿನಿಯರ್ ಆಗಿ ಮಾಡಿ ಸಾಕಷ್ಟು ಪ್ರತಿಭಾವಂತರಿದ್ದಾರೆ. ಅವರು ನಮ್ಮ ಮುಡಲಗಿ ತಾಲೂಕಿನ ಕೋಲಗಡಿ ಗ್ರಾಮದವರು, ನಮ್ಮ ಎರಡೂ ತಾಲೂಕಿನ ಹೆಮ್ಮೆ ಅವರು. ಹೀಗಾಗಿ ಅವ್ರ ತಂದೆ ತಾಯಿ ಉತ್ತಮ ಸಂಸ್ಕಾರದಲ್ಲಿ, ಅವ್ರ ತಂದೆ ತಾಯಿ ಕೂಡ ಅವರು ಅಧಿಕಾರಿ ವರ್ಗದಲ್ಲಿದ್ದು ನಮ್ಮೆಲ್ಲರ ಹೆಮ್ಮೆ ಹೆಚ್ಚು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಶಾಸಕರಾದಂಥ ಸನ್ಮಾನ್ಯ ಬಾಲಚಂದ್ರ ಜಾರಕಿಹೊಳಿ ಸರ್ ಕಚೇರಿಯಿಂದ ಕೂಡ ಅವ್ರನ್ನ ಅಭಿನಂದಿಸ್ಬೇಕಂತೇಳಿ, ತಾಲೂಕು ಆಡಳಿತದಿಂದ ಅಭಿನಂದಿಸ್ಬೇಕಂತೇಳಿ ಎರಡೂ ಗೋಕಾಕ್ ಮತ್ತು ಮುಡಲಗಿ ತಾಲೂಕು ಆಡಳಿತ ನಾವು ಹೊಂದಿದ್ದೇವೆ. ಅವ್ರ ಭವಿಷ್ಯ ಉಜ್ವಲ ಆಗಲಿ, ಅವ್ರಿಗೆ ಒಳ್ಳೆಯ ಸೇವೆ ಮಾಡುವಂಥ ಅವಕಾಶ ಬರಲಿ. ಅವರು ಸಾರ್ವಜನಿಕ ಸೇವೆಯಲ್ಲಿ ಭಾಳ ಹೆಸರಾಂತ ಒಬ್ಬ ಅಧಿಕಾರಿಯಾಗಿ ನಮ್ಮ ಭಾಗದ ಕೀರ್ತಿ ಅಂತ ಇರಲಿ ಅಂತೇಳಿ ನಾವು ದೇವರ ಈಗಿನ ಯುವಕರಿಗೆ ಏನು ಹೇಳಬಯಸ್ತಾರೆ? ಈಗಿನ ಯುವಕರು ಸಂಜಯ್ ಅಂಥವ್ರನ್ನ ಅನುಸರಿಸ್ಬೇಕು, ಸಂಜಯ್ ಅವ್ರ ಮಾದರಿ ಆಗಬೇಕು. ವಿಶೇಷವಾಗಿ ಸಂಜಯ್ ಅವ್ರು ಯಾಕೆ ಮಾದರಿ ಆಗಬೇಕಂದ್ರೆ ತಾವು ಸ್ವತಃ ತಾವೇ ಕೂತ್ಕೊಂಡು ಓದೋದು ಭಾಳ ಶ್ರೇಷ್ಠ. ವಿಶೇಷವಾಗಿ ಓದಲಿಕ್ಕೆ ಯಾರೋ ಮಾರ್ಗದರ್ಶಕರು ಬೇಕು,
ಕೋಚಿಂಗ್ ಕೇಂದ್ರಗಳು ಬೇಕಂತ ಬಯಸುವಂಥ ಕಾಲಘಟ್ಟದಲ್ಲಿ ತಾವೇ ಸ್ವತಃ ಅವರು ತಮ್ಮ ಊರಿಗೆ ತಾವೇ ಮಾರ್ಗದರ್ಶಕರಾಗಿ ಕೆಲಸ ಮಾಡಿದ್ದು ಕೂಡ ನಮಗೆ ಹೆಮ್ಮೆ ಇದೆ. ಸಂಜಯ್ ಅವರು ನಮ್ಮೆಲ್ಲ ಯುವಕರಿಗೆ ಮಾದರಿಯಾಗಿದ್ದಾರೆ. ತಮ್ಮ ಹೆಸರು? ನಾನು ಅಜಿತ್ ಮಣಿಕೇರಿ, BO ಮೂಡಲ್ಗಿ. ನನ್ನ ಜೊತೆ ಎಲ್ಲ ತಾಲೂಕು ಅಧಿಕಾರಿಗಳು, ತಹಸೀಲ್ದಾರ್ ಸರ್ ಇದ್ದಾರೆ, EO ತಾಲೂಕ್ ಪಂಚಾಯತ್ ಇದ್ದಾರೆ, BO ಗೋಕಾಕ್ ಇದ್ದಾರೆ, CDPO ಮೂಡಲ್ಗಿ ಇದ್ದಾರೆ, ಜೊತೆಗೆ ನಮ್ಮ CPI ಮೂಡಲ್ಗಿದ್ದಾರೆ ಮತ್ತು ಲಕ್ಕಪ್ಪ ಲೋಕೂರಿ ಅಂತೇಳಿ ಸನ್ಮಾನ್ಯ ಶಾಸಕರ ಕಚೇರಿಯ ಸಹಾಯಕರಿದ್ದಾರೆ. ನಾವು ಬಹಳ ಜನ ಅಧಿಕಾರಿ ವರ್ಗ ಮತ್ತು ಜನಪ್ರತಿನಿಧಿ ನಮ್ಮ ಶಾಸಕರ ಕಚೇರಿಯಿಂದ ಕೂಡ ಬಂದಿದ್ದು ನಾವೆಲ್ಲರೂ ಕೂಡ ಅವ್ರನ್ನ ಅಭಿನಂದಿಸಿದ್ದೇವೆ, ಸತ್ಕರಿಸಿದ್ದೇವೆ. ಅವ್ರ ಭವಿಷ್ಯ ಉಜ್ವಲ ಆಗಲಿ ಅಂತೇಳಿ ನಾವು ಕೋರ್ತೀವಿ. ಸಂಜಯ್ ಕೌಜಲಿ ಅವರು ನಮ್ಮ ಮೂಡಲಗಿ ತಾಲೂಕಿನ ಹುಲ್ಗಡಿ ಗ್ರಾಮದವರು. ಸದರಿ ಅವರು UPSCಯಲ್ಲಿ ರ್ಯಾಂಕ್ ಪಡೆದು ಆಯ್ಕೆಯಾಗಿದ್ದರಿಂದ ನಮಗೆ ಸಂತೋಷ ಉಂಟಾಗಿದೆ. ಅವರ ಮಾರ್ಗದರ್ಶನದಲ್ಲಿ ಮುಂದಿನ ಎಲ್ಲ ವಿದ್ಯಾರ್ಥಿಗಳು ಅವರ ಪ್ರಯತ್ನಕ್ಕೆ ಪಟ್ಟಂತಹ ಇದನ್ನು ಎಲ್ಲ ಮುಂದಿನ ವಿದ್ಯಾರ್ಥಿಗಳು ಪ್ರಯತ್ನಿಸಬೇಕಂತ ಈ ಮೂಲಕ ಮುಂದಿನ ಭವಿಷ್ಯದ ವಿದ್ಯಾರ್ಥಿಗಳಿಗೆ ಕೇಳಿಕೊಳ್ತೀವಿ. ಶಿವಾನಂದ ಅಪ್ಪಯ್ಯ ಬೊಬ್ಳಿ, ತಹಸೀಲ್ದಾರ್ ಮೂಡಲಗಿ. ಭಾಳ ಖುಷಿ ಅನಿಸ್ತದೆ ಸರ್. ಯಾಕಂದ್ರೆ ಗೋಕಾವಿ ನಾಡಿಗೆ ಇದು ದೊಡ್ಡ ಹೆಮ್ಮೆಯ ವಿಷಯ. ಗ್ರಾಮೀಣ ಪ್ರದೇಶದ ಯುವಕರಿಗೆ ಒಂದು ಸ್ಫೂರ್ತಿದಾಯಕವಾಗಿ ಸಂಜಯ್ ಸರ್ ಇದ್ದವರು UPSC ಅಂತ ಬಹಳ ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡೋದ್ರ ಮೂಲಕ ಸ್ಫೂರ್ತಿಯಾಗಿದ್ದಾರೆ. ನಮ್ಮ ಭಾಗದ ಯುವಕರಿಗೂ ಸಹಿತ ಭಾಳ ಇದು ಹೆಮ್ಮೆಯ ಸಂಗತಿ. ನಾವಂತೂ ಭಾಳಷ್ಟು ಸಂಭ್ರಮ ಪಡ್ತಾ ಇದ್ದೇವೆ ಸರ್. ಗೋಕಾಕದ ಜನತೆ ಟೀಚರ್ ಆಗಿದ್ದುಕೊಂಡು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅವರು ಓದುವುದರ ಮೂಲಕ UPSC ಅಂತ ಪರೀಕ್ಷೆಯನ್ನು ಬರೆದು ನಾಡಿನ ಹಿರಿಯ ಅಧಿಕಾರಿಗಳಾಗ್ತಾ ಇದ್ದಾರೆ. ಇದು ದೊಡ್ಡ ಖುಷಿ ವಿಷಯ ಸರ್, ಸಂಭ್ರಮ ಪಡುವಂಥ ವಿಷಯ ಸರ್. ಪ್ರಸ್ತುತ ಈಗ ವಿದ್ಯಾಭ್ಯಾಸವನ್ನು ಮಾಡುವಂಥ ವಿದ್ಯಾರ್ಥಿಗಳು ಕನಸು ಕಾಣಬೇಕಾಗ್ಯದ. ಇಂಥ ಸಂಜಯ್ ಸರ್ ಅಂತ ಹಿರಿಯ ಅಧಿಕಾರಿಗಳು, ಹಿರಿಯ ಸ್ನೇಹಿತರು, ಹಿರಿಯ ಸಹೋದರರನ್ನು ಮಾರ್ಗದರ್ಶಿಯಾಗಿದ್ದುಕೊಂಡು ಅವರ ದಾರಿಯಲ್ಲಿ ತಾವು ಸಹಿತ ನಡೆದು ತಮ್ಮ ಪಾಲಕರಿಗೆ ಕೀರ್ತಿ ತರಬೇಕಾಗ್ತದೆ. ದೊಡ್ಡ ಕನಸುಗಳನ್ನು ತಾವು ಸಹಿತ ನಮ್ಮ ಭಾಗದ ವಿದ್ಯಾರ್ಥಿಗಳು ಹೊಂದ್ರಿ. ನಾವೆಲ್ಲ ಮೊದಲು ಏನು ಅಂದ್ಕೊತಿದ್ದೀವಿ ಅಂತಂದ್ರೆ ಈ UPSC ಅಂತ ಪರೀಕ್ಷೆಗಳು ಉತ್ತರ ಭಾರತದವರಿಗೆ ಮಾತ್ರ ಮೀಸಲಂತ ಅಂದ್ಕೊತಿದ್ವಿ. ಇತ್ತೀಚೆಗೆ ಅದು ಕರ್ನಾಟಕ ಆದ ನಂತರ ನಮ್ಮ ಗೋಕಾವಿ ಅಂತ ಚಿಕ್ಕದಾಗಿರುವಂಥ ಊರಿಗೂ ಸಹಿತ ಅದು ಹೆಮ್ಮೆ ತರುವಂಥ ಒಂದು ಸಂಗತಿ ಆಗಿದೆ. ನಮ್ಮ ಭಾಗದ ಯುವಕರು ಸಹಿತ ಇವರನ್ನು ಸ್ಫೂರ್ತಿಯಾಗಿಟ್ಕೊಂಡು ಅಧ್ಯಯನದಲ್ಲಿ ತೊಡಗಿಸಿಕೊಂಡು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ತೋರಿಸಿಕೊಡ್ಬೇಕಾಗಿದೆ ಸರ್. ಭಾಳ ನಮ್ಮ ಯುವಕರಿಗೂ ಸಹಿತ ಇದು ಮಾರ್ಗದರ್ಶಿಯಾಗಿ ಕೆಲಸ ಮಾಡ್ತದೆ ಸರ್. ಕ್ಷೇತ್ರ ಶಿಕ್ಷಣಾಧಿಕಾರಿ ಗೋಕಾಕ್ ಸರ್.